ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯ. ರಾಮ ರಾಮ ರಘುರಾಮ ರಘುವಣ್ಣನ ಬಗ್ಗೆ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ನಾವು ಒಳಗೆ ತುಂಬ ಪ್ರೀತಿ ವ್ಯಕ್ತಪಡಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ನನ್ನ ಸಿನಿಮಾ ದುನಿಯಾದಿಂದ ಹಿಡಿದು ಇಡೀ ಕರ್ನಾಟಕ ಜನತೆ ನನ್ನ ವಿಜಯ್ ಅಂತ ನೋಡಿದೆ. ನನ್ನ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿ ನನಗೆ ನೆರಳಾಗಿ ನಿಂತು ನನ್ನ ಕಾಪಾಡ್ತಾ ಬಂದಿದ್ದಾರೆ. ನಾನು ಮಾಡೋ ಸಿನಿಮಾಲ್ಲಿ ನನ್ನೊಟ್ಟಿಗೆ ಇದ್ದು ನನ್ನ ತಿದ್ದಿ ನನಗೊಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಹಿಂಗೆ ಮಾಡ್ಬೋದು ಈಗ ನೆನ್ನೆ ಕೂಡ ರಾತ್ರಿ ಒಂದು ಸೀನ್ ಮಾಡ್ತಿದ್ವಿ, ಆಗಲೂ ಕೂಡ ನನ್ನನ್ನು ತಿದ್ದಿ ನಡೆಸ್ತಾ ಬಂದಿದ್ದಾರೆ. ಇವತ್ತು ಅವರು ರಾಮ ರಾಮ ರಘುರಾಮ ಸಿನಿಮಾ ಬರ್ತಿದ್ರೆ ನನಗೊಂದು ಖುಷಿ, ಮತ್ತು ನಾನು ಅವ್ರ ದೊಡ್ಡ ಅಭಿಮಾನಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ. ಹಾಗಾಗಿ ಅವ್ರ ಅಭಿಮಾನಿ ಆಗಿರೋದ್ರಿಂದ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಆಮೇಲೆ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಮಾಧ್ಯಮದವ್ರ ಜೊತೆ ರಘುವಣ್ಣ ನನ್ನ ಸಿನಿಮಾ ಅವತ್ತಿನ ದಿವಸ ದುನಿಯಾ ಸಿನಿಮಾ ಮಾಡಬೇಕು ಅಂತ ಮನೆಯವ್ರಿಗೆ ಹೋಗಿದ್ದಾಗ ಅವತ್ತು ಈಗ ಜ್ಞಾಪಿಸ್ಕೊಂಡು ಹೆಂಗೆ ಕರೆಕ್ಟ್ ಹೋಗಿತ್ತು ಕೇಳಿದ ಒಂದೇ ಮಾತಾಡಿ ಹೇಳಿದ್ದು, ನೀವೆಲ್ಲ ಸರಿ ಮಾಡ್ತಿದ್ದೀರಪ್ಪ, ನಾನು ಯಾವತ್ತೂ ನಿಮ್ಮ ಹಿಂದೆ ಇದ್ದೀನಿ ಅಂತ ಅವತ್ತು ಮಾತು ಕೊಟ್ಟರು. ಇವತ್ತವರೆಗೂ ನಮ್ಮ ಜೊತೆಗೆ ಇದ್ದಾರೆ. ನನ್ನ ಅವರ ಸಂಬಂಧ ಒಂದು ಮೇಷ್ಟ್ರು ಶಿಷ್ಯನ ಥರ. ಸೊ ಹಾಗಾಗಿ ಅದನ್ನು ಯಾವತ್ತೂ ನಾನು ಕಳ್ಕೊಳಕ್ಕಾಗಲ್ಲ. ರಘುವಣ್ಣವ್ರಿಗೆ ಯಾರೋ ಮಾಸ್ಟರ್ ಇದ್ರು, ಅವ್ರು ಪದೇ ಹೇಳ್ತಾನೆ ಇರ್ತಾರೆ ಕಾರ್ಯಕರ್ತರ ಬಗ್ಗೆ. ಹಾಗೆ ನನಗೆ ನೀವು ಗುರುಗಳು. ಸೊ ಹಾಗಾಗಿ ಹೆಚ್ಚಿಗೆ ಮಾತಾಡೋಕ್ಕೆ ಏನೂ ಇಲ್ಲ. ಒಳ್ಳೇದಾಗಲಿ. ನಾನು ಕೂಡ ರಘುವಣ್ಣವರ ದೊಡ್ಡ ಅಭಿಮಾನಿ. ಮೊದಲನೇದಾಗಿ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ಇವತ್ತು ಹರಿಕೃಷ್ಣ ಅವ್ರ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಇವತ್ತು ಕನ್ನಡದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಬ್ಬ ಸಂಗೀತ ನಿರ್ದೇಶಕರಾಗಿ ಬೆಳೆದಿದ್ದಾರೆ ಹರಿಕೃಷ್ಣ ಅವರು. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಇವತ್ತು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಯಾವುದೇ FM ಟ್ಯೂನ್ ಮಾಡಿದ್ರು ಸಹ ಕನ್ನಡದ ಹಾಡುಗಳು ಬರ್ತಾ ಇರುತ್ತೆ. ಬಹಳ ಖುಷಿ ಆಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹರಿಕೃಷ್ಣ ಅವರ ಹೆಸರು ಕೇಳಿಸ್ತಾ ಇರುತ್ತೆ. ಹಾಗಾಗಿ ಹರಿಕೃಷ್ಣ ಅವರು ಸಂಗೀತ ಕೊಡೋದು ನಾನು ಇದುವರೆಗೂ ಈ CD ಓಪನ್ ಆಗಿಲ್ಲ ಅಂತ ಕೇಳಿಲ್ಲ. ಬಟ್ ಅಯ್ಯೋ ತುಂಬಾ ಚೆನ್ನಾಗಿ ಸಂಗೀತ ನಿರ್ದೇಶನ ಮಾಡಿರ್ತಾರೆ ಅಂತ. ಹಾಗೆಯೇ ರಘು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ತೆಲುಗು ಚಿತ್ರರಂಗದಲ್ಲಿ, ತಮಿಳು ಚಿತ್ರರಂಗದಲ್ಲಿ, ಮಲಯಾಳಂನಲ್ಲಿ, ಹಿಂದಿನಲ್ಲಿ ಎಲ್ಲಾ ಚಿತ್ರರಂಗದಲ್ಲೂ ಸಹ ಕಾಮಿಡಿ ಆಕ್ಟರ್ಸ್ ಹೀರೋ ಆಗಿ ಮಾಡ್ತಿರೋ ಸಿನಿಮಾಗಳು ಗೆಲ್ತಾ ಇದೆ. ಆದ್ರೆ ಅವ್ರು ಬರೀ ಅಲ್ಲಿ ಕೇವಲ ಕಾಮಿಡಿ ಆಕ್ಟರ್ಸ್ ಮಾತ್ರ. ಆದ್ರೆ ಇಲ್ಲಿ ಒಂದು ವಿಚಾರ ಖುಷಿ ಕೊಡೋದು ಅಂದ್ರೆ, ನಮ್ಮ ರಘು ಸರ್ ಕಾಮಿಡಿ ಆಕ್ಟರ್ ಆಗಿ, ವಿಲನ್ ಆಗಿ ಎಲ್ಲದರಲ್ಲೂ ಬಹುಮುಖ ಪ್ರತಿಭೆ. ಅವರು ಮಾಡಿರೋ ಪಾತ್ರಗಳೆಲ್ಲ ಸರಿ ಅನ್ನಿಸ್ಕೊಂಡು ಇವತ್ತು ಇಂಡಿಪೆಂಡೆಂಟ್ ಆಗಿ ಒಂದು ಸಿನಿಮಾ ಹೀರೋ ಆಗಿ ನಟಿಸಿದ್ದಾರೆ. ಐ ಹೋಪ್ ನಮ್ಮೆಲ್ಲರೂ ಪ್ರೀತಿಯಿಂದ ಖಂಡಿತ ಈ ಸಿನಿಮಾ ಸೆಂಚುರಿ ಬಾರಿಸಲಿ ಅಂತ ಅವರಿಗೆ ನಾನು ಹಾರೈಸ್ತೀನಿ. ಹಾಗೇನೆ ನಮ್ಮ ಗುಡಿಬಂಡೆ ರಾಜಶೇಖರ್ ನಾಯ್ಡು ಅವರು, ಪ್ರಮೋದ್ ಅವರು ಒಂದು ರಘು ಸರ್ ಅವರಿಗೆ ಪ್ರೊಡ್ಯೂಸರ್ ಆಗಿ ನಿಂತು ಒಂದು ಅತ್ಯುತ್ತಮವಾದ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ರಘುರಾಜ್ ಅವರು ಈಗಾಗಲೇ ದರ್ಶನ್ ಅವ್ರ ಸಿನಿಮಾ ಮಾಡಿ ನೆಕ್ಸ್ಟ್ ನಮ್ಮ ರಘು ಸರ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಅವರು ಸಹ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ವೆಲ್ಕಮ್ ಎವ್ರಿಬಡಿ. Sometime back I was sitting there, now I am here. I am really was a journalist. Now also I am writing. Still I am writing in Tamil Nadu, Hindu, many magazines. Still I am writing articles, like political reviews, and many articles. So here I want to say some highlights about Rama Rama Ragurama, and I am sure I am not going to give any fake hype of this film. Not only this film will having this, that. People will tell if you go and watch film, nothing will be there. But here I am going to say just few highlights of the film. Number one, this is a first of its kind in world cinema. Like I have scripted this film called Rebel Screenplay. This is first time in world cinema. So I can't explain more than this. If I tell anything about it, charm will go. You just see the movie, you will feel it first time. The second thing, Rama Rama Ragurama is a kind of Jackie Chan formula. Here there is no hero in the film. Mr. Rakai Raghu is not a hero in my film actually.
So everyone is hero in this film. In this film, Rangai Prabhu did a very big action. I want to say sorry to Mr. Vijay. More than Vijay, he did a fight in Rama Rama. Sorry, sir. Okay? Like, you see, definitely you'll enjoy it. If you ask about, there's a lot of genre in film. If it's a family genre, yes. It is a comedy genre, yes. It is sentiment, yes. It is an action film, yes. It is a thriller film, yes. You ask 10 questions, only one answer is yes. Everything is there in the film. Second, same script I can do with any mass heroes. The script is a mass comedy entertainer. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಫಸ್ಟೇ ಕಮಿಟ್ ಮಾಡಿಬಿಟ್ರು. ಫಸ್ಟ್ ಹೇಳಿದ್ರು ಇದು ಹೀರೋ ಸಬ್ಜೆಕ್ಟ್ ಅಲ್ಲ ಅಂತ. ಅದಕ್ಕೆ ನನಗೂ ಬಹಳ ಖುಷಿಯಿಂದ ನಾನು ಒಪ್ಕೊಂಡಿದ್ದು. ಇದು ನಾನು ಮಾಡುವಂಥ ಪಾತ್ರನೇ, ಅಂದರೆ ಒಂದು ಕ್ಯಾರೆಕ್ಟರ್ ರೋಲ್ ಏನು ಮಾಡಬೇಕು ಆ ಥರದ್ದು ಒಂದು ಪಾತ್ರನೇ. ಹಾಗಾಗಿ ಫಸ್ಟ್ ಅವ್ರು ಹೀರೋ ಅಲ್ಲ ಅಂತ ಹೇಳಿದಕ್ಕೆ ಒಂದು ಖುಷಿ ಆಯಿತು. ಆಮೇಲೆ ಕತೆ ಕೇಳಿ ನಮ್ಮ ಪ್ರೊಡ್ಯೂಸರ್ಸು ಯಾರು ಜಯಣ್ಣ ಅವರು ಮತ್ತು ರಾಜಶೇಖರ್ ನಾಯ್ಡು, ಪ್ರಮೋದ್ ಅವರು ಮತ್ತು ರಮೇಶ್ ಅವರು ಇಲ್ಲ ಚೆನ್ನಾಗಿದೆ, ಭೋಗಣ್ಣ ಅವರು ಇಲ್ಲ ಚೆನ್ನಾಗಿದೆ, ನೀವು ಮಾಡ್ಬೋದು ಇದನ್ನಂತ ಅವ್ರು ಓಕೆ ಮಾಡಿದ್ಮೇಲೆ ನಾನು ಮಾಡಿದ್ದು. ಇನ್ನು ಎಷ್ಟಾಗಿ ಈಗ ಡೈರೆಕ್ಟ್ರು ಆಕ್ಟರ್ನ ತುಂಬ ಮುದ್ದು ಮಾಡ್ತಾರೆ. ಹಂಗೆ ನನಗೆ ರಘುರಾಜ್ ಅವರು ತುಂಬ ಮುದ್ದು ಮಾಡಿ ಮಾತಾಡ್ತಾರೆ. ನಾನು ವಿಧಿಗಿಂತ ಚೆನ್ನಾಗಿ ಫಿಟ್ ಮಾಡಿದ್ದೀನಿ, ಪ್ರೇಮ್ ಅವ್ರಿಗಿಂತ ಇಲ್ಲ. ಹೀರೋಗಳು ಅಂದರೆ ನಮ್ಮ ನಿಜವಾಗ್ಲೂ ನನ್ನ ಲೆಕ್ಕದಲ್ಲಿ ಹೀರೋಗಳು ಅಂತಂದರೆ ವಿಜಯ್ ಅವರು, ಪ್ರೇಮ್ ಅವರು, ಅಪ್ಪು ಅವರು, ದರ್ಶನ್, ಸುದೀಪ್ ಅವರು. ಯಾಕೆಂದರೆ ಅವರು ನಿಜವಾಗ್ಲೂ ಹಠವಾದಿಗಳು. ನನಗೆ ಅಷ್ಟು ಆಟ ಮಾಡೋದಲ್ಲ, ಅವರು ದೇಹವನ್ನು ದಂಡಿಸೋದು, ನಾನು ಭಾವನೆಗಳ ಮೇಲೆ ಆಟ ಆಡೋದು. ನಾನು ಹೆಚ್ಚು ಅದ್ರ ಮೇಲೆ ನಮ್ಗೆ ಕೆಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಆ ಕಾರಣ ಹಿಂಗೆ ಉಳಿಸ್ಕೊಂಡು ನಾನು ಇನ್ನೂ ಆಕ್ಟ್ ಮಾಡ್ತಾ ಇದ್ದೀನಿ. ಅವರು ಬೇರೆ ಆಟವಾದಿಗಳು ಎಲ್ಲವನ್ನೂ ನಿಗ್ರಹ ಮಾಡ್ಕೋತಾರೆ. ಅವರು ದೇಹವನ್ನು ದಂಡಿಸ್ಕೋತಾರೆ, ಮಾಡ್ತಾರೆ, ಫೈಟ್ ಮಾಡ್ತಾರೆ. ರೋಗಿ ಬೆಲೆ ಕಟ್ಸ್ಕೊಂಡಲ್ಲ ಮಾಗೆ ಹಿಂಸೆ ಕಂಡ್ರೆ ಅವೆಲ್ಲ ಆಗಲ್ಲ. ಅವೆಲ್ಲ ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದು ಒಂದು ಮಾತು ಮಾಡ್ತಾರೆ. ಒಂದು ದೊಡ್ಡ ಈ ಥರದೊಂದು ದೊಡ್ಡ ಜವಾಬ್ದಾರಿ ಫಸ್ಟ್ ನಾನು ಮಾಡಿದ್ದೀನಿ. ದುನಿಯಾದ ಮೇಜರ್ ಮಾಡಿದ್ದೀನಿ. ಆಮೇಲೆ ಸಾಕಷ್ಟು MS ರಮೇಶ್ ಅವರಂತೂ ಎಲ್ಲ ಸಿನಿಮಾದಲ್ಲಿ ಶ್ರೀರಾಮ್ ಆಗ್ಬೋದು, ಆಮೇಲೆ ನನ್ನ ಸ್ವಾಮಿದಲ್ಲಿ ಆಗ್ಬೋದು, ಆಮೇಲಿಂದ ಫಸ್ಟ್ಗೆ ನಾನು ದಮ್ಮಲ್ಲಿ ಆಗ್ಬೋದು ಮೇಜರ್ ಕ್ಯಾರೆಕ್ಟರ್ ಮಾಡಿಸ್ಕೊಂಡೇ ಬಂದೆ ರಮೇಶ್ ಅವರು. ಇದು ಒಂಥರ ಪೂರ್ತಿ ಸಾಂಗ್ ಹಿಂಗೆ ನನಗೆ ಮೊದಲಿಂದ ಭಾಳ ಒಂದು ಆಸೆ ಇತ್ತು. ನಾನು ಚೆನ್ನಾಗೆ ಡ್ಯಾನ್ಸ್ ಮಾಡಬೇಕು ಅನ್ನೋದೊಂದು. ನೀವು ನಾಟಕದಲ್ಲಿ ಅದು ಮಾಡ್ತಾ ಇದ್ದೆ. ಇದು ಕೊಟ್ಟಾಗಿತ್ತು ಅದು ಇಲ್ಲ 3 ಸಾಂಗ್ ಮಾಡಿ ಅಂತಂದ್ರು. ಅದೆಲ್ಲ ಮಾಡಿ ಇಲ್ಲ ಮಾಡಬೇಕು, ನಟನಾಗಿ ಸಾಂಗ್ ಆಗಲಿ, ಫೈಟ್ ಆಗಲಿ, ಆ ಥರದ್ದು ಎಲ್ಲ ಮಾಡಬೇಕು ಅಂತ ನನಗೆ ಅದು ಎಲ್ಲ ಖುಷಿ ಆಯಿತು. ಇವರು ತುಂಬ ಇವರೇನು ಪ್ರಯತ್ನ ಮಾಡಿಲ್ಲ, ಮಾಡಿ ಮಾಡು ಅಂತ ಹೇಳಿ ಆ ದೃಷ್ಟಿಯಿಂದ ಇದನ್ನು ಮಾಡಿ ಏನು ಮೊದಲೇ ಪ್ರಚಾರ ಮಾಡ್ದಂಗೆ ಪೂರ್ತಿ ಸಿನಿಮಾ ಮುಗಿಸಿ ಈಗ ನಿಮ್ಮ ಮುಂದೆ ಬಂದಿದ್ದೀವಿ, ಮಾಡಿದ್ದೀವಿ. ನೀವು ನೋಡಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾನುಭೂತಿ